ನಮಸ್ಕಾರ ಎಲ್ರಿಗೂ. ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ನಿನ್ನೆ ನಡೆದ IAS ಫಿಲಿಮ್ಸ್ನಲ್ಲಿ ಬಂದಿರೋ ಮೆಂಟಲಿಟಿ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. ಇಂದು ಈ ವಿಡಿಯೋದಲ್ಲಿ ಅದರ ಎರಡನೇ ಭಾಗವನ್ನು ನೋಡೋಣ ಸ್ನೇಹಿತರೆ. ಮೊದಲಿಗೆ 23rd ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. A simple mathematical operation in each number of the sequence 14, 18, 20, 24, 30, 32 results in a sequence with respect to prime numbers. Which one of the following is the next number in the sequence? ಇದು ಇರೋದು ಸರಣಿಗಳ ಮೇಲೆ. This is a problem on series, ಸರಣಿಗಳು. ಫಸ್ಟ್ ಏನಿದೆ ನೋಡಿ, 14 ಇದೆ, ನಂತರ 18 ಇದೆ, 20, 24, 30, 32. ಅಲ್ಲಿ ಹಿಂಟ್ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾನೆ ಸ್ನೇಹಿತರೆ. ಅದು ಏನು ಅಂದ್ರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಯಾವ್ಯಾವ ಫಸ್ಟ್ ಅದು ನೋಡಿ. ಪ್ರೈಮ್ ನಂಬರ್ಸ್ ಅಂದ್ರೆ ಅನ್ಬ್ರೇಕೇಬಲ್ ನಂಬರ್ಸ್. 2, 3, 5, 7, 11, 13, 17, 19, 23, 29, 31, 37, 41, 43, 47 ಇವೆಲ್ಲ ಪ್ರೈಮ್ ನಂಬರ್ಸ್. ಈಗ ನೋಡಿ, 13 ಪ್ರೈಮ್ ಇದೆ, 13 ಈಸ್ ಪ್ರೈಮ್ ನ್ಯಾಚುರಲ್ ನಂಬರ್. ಅವನೇನು ಬರೆದಿರೋದು 14 ಬರೆದಿರೋದು, ಒಂದು ಎಕ್ಸ್ಟ್ರಾ ಬರೆದಿದ್ದಾನ. ನೆಕ್ಸ್ಟ್ 17 ಇದೆ, ಒಂದು ಎಕ್ಸ್ಟ್ರಾ ಮಾಡಿದ್ರೆ 18, ಒಂದೊಂದು ಜಾಸ್ತಿ ಮಾಡಿದ್ದಾನೆ ಅಷ್ಟೆ. ನೆಕ್ಸ್ಟ್ 19 ಇದೆ, 19 ಒಂದು ಕೂಡಿಸಿದ್ರೆ 20, 23 ಒಂದು ಕೂಡಿಸಿದ್ರೆ 24, 29 ಪ್ಲಸ್ 1 30, 31 ಪ್ಲಸ್ 1 32. Now we will have to take the next prime natural number and add 1 to it to get the final answer. So 38 is the final answer. Option number C, third option is the correct answer, 38. Andre he has kept on adding 1 to the prime natural numbers starting from 13, 17, 19, 23, 29, 31. ಎಲ್ಲ ಏನು ಅಂದ್ರೆ ಇಲ್ಲಿ ಬರಿತೀನಿ ನೋಡಿ ಮೇಲೆ. 13, 17, 19, 23, 29, 31, 37 ಇವೆಲ್ಲವೂ ಪ್ರೈಮ್ ನ್ಯಾಚುರಲ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. 13 ನಂತರ ಬರೋದು 14, 17, 18, 19, 20, 23, 24, 29, 30, 31, 32, 37, 38. So the final answer is 38. Moving on to the next one, 28th problem ನೋಡೋಣ ಸ್ನೇಹಿತರೆ. 28ನೇ ಪ್ರಶ್ನೆ, 38th problem, 28th. This is a problem of averages. Consider the following data: boys, girls, and then overall average marks. On the left hand side ಇದೆ, right hand side ಇದೆ ನೋಡಿ columns. Average marks in English, average marks in Hindi. X ಎಲ್ಲಿದೆ? ಹಿಂದಿಯಲ್ಲಿದೆ ನೋಡಿ, average marks in Hindi ಇಲ್ಲಿದೆ. ಹಾಗಾಗಿ ನಾವೇನ್ ಮಾಡೋಕು, ಫಸ್ಟ್ ಲೆಟ್ ಅಸ್ ಸ್ಟಡಿ average marks in English. ಇಂಗ್ಲಿಷ್ ಅಲ್ಲಿ ಸ್ಟಡಿ ಮಾಡೋಣ. ಗರ್ಲ್ಸ್ ಎವರೇಜ್ ಮಾರ್ಕ್ಸ್ ಎಷ್ಟಿದೆ? 9 ಇದೆ. ಅದು ಹೇಗೆ ಬರೀತೀರಾ? ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಇಂಗ್ಲಿಷ್ divide by number of girls, which we don't know, but the average we know it is 9. This is about this information. ಈ ಇನ್ಫಾರ್ಮೇಶನ್ ಬಗ್ಗೆ ನೋಡೋಣ. ಅಂದ್ರೆ ಬಾಯ್ಸ್ 8 ಅಂತ ಇದೆಯಲ್ಲ, ಅದರ ಬಗ್ಗೆ ಮಾಹಿತಿ ನೋಡೋಣ. ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಇಂಗ್ಲಿಷ್ ಡಿವೈಡ್ ಬೈ ನಂಬರ್ ಆಫ್ ಬಾಯ್ಸ್ ಗಿವ್ಸ್ ಅಸ್ 8. ಈಗ ಜಿ ನ ಈ ಸೈಡ್ ಕಳಿಸಿ, ಟೋಟಲ್ ಮಾರ್ಕ್ಸ್ ಇನ್ ಇಂಗ್ಲಿಷ್ ಈಸ್ 9G. ಇಲ್ಲೂ G ಅನ್ನ B ಅನ್ನು ಈ ಸೈಡ್ ಕಳಿಸಿ, ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಇನ್
ಇಂಗ್ಲಿಷ್ ಈಸ್ 8B. ಸೊ ಇದು ಹುಡುಗಿಯರದು ಟೋಟಲ್ ಸ್ಕೋರ್ ಇನ್ ಇಂಗ್ಲಿಷ್, ಇದು ಹುಡುಗರದು ಟೋಟಲ್ ಸ್ಕೋರ್ ಇನ್ ಇಂಗ್ಲಿಷ್. ಎರಡು ಆ್ಯಡ್ ಮಾಡಿದ್ರೆ ಏನಾಗುತ್ತದೆ? 9G ಪ್ಲಸ್ 8B. ಇದು ಹುಡುಗಿಯರದು ಟೋಟಲ್ ಸ್ಕೋರ್ ಇನ್ ಇಂಗ್ಲಿಷ್, ಇದು ಹುಡುಗರದು ಟೋಟಲ್ ಸ್ಕೋರ್ ಇನ್ ಇಂಗ್ಲಿಷ್. ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಏನು? G ಪ್ಲಸ್ B. ನೋಡಿ ಮೇಲೆ ಏನ್ ಬರ್ತೀವಿ? ಹುಡುಗಿಯರು ಗಳಿಸಿರೋ ಒಟ್ಟು ಅಂಕ, ಹುಡುಗರು ಗಳಿಸಿರೋ ಒಟ್ಟು ಅಂಕ ಎಲ್ಲಿ? ಇಂಗ್ಲಿಷ್ ನಲ್ಲಿ. ಇದೆಲ್ಲ ಸೇರಿಸಿ ಮೇಲೆ, ಕೆಳಗಡೆ ನಂಬರ್ ಆಫ್ ಬಾಯ್ಸ್ ಪ್ಲಸ್ ನಂಬರ್ ಆಫ್ ಗರ್ಲ್ಸ್. ಈಗ ನಮ್ಗೆ ಸಿಗೋದು ಎವರೇಜ್ ಮಾರ್ಕ್ಸ್, ಓವರ್ ಆಲ್ ಎವರೇಜ್ ಮಾರ್ಕ್ಸ್ ಸಿಗುತ್ತೆ, ವಿಚ್ ಈಸ್ ಗಿವನ್. ಅದು ಎಷ್ಟು ಕೊಟ್ಟಿದ್ದಾನೆ? 8.8 ಅಂತ ಕೊಟ್ಟಿದ್ದಾನೆ. ಸೊ G ಮತ್ತು G ಪ್ಲಸ್ B ಅನ್ನ ಬಲಗಡೆ ಶಿಫ್ಟ್ ಮಾಡಿ, ಆಗ ಏನಾಗುತ್ತದೆ? 9G ಪ್ಲಸ್ 8B ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿ ಇರಲಿ. G ಪ್ಲಸ್ B ಅನ್ನ ನೀವು ಬಲಗಡೆ ಕಳಿಸಿಬಿಟ್ರೆ 8.8G ಪ್ಲಸ್ 8.8B ಆಗುತ್ತೆ ಸ್ನೇಹಿತರೆ. ಈಗ Gಗಳು ಯಾವ ಸೈಡ್ ಜಾಸ್ತಿ ಇದೆ, Bಗಳು ಯಾವ ಸೈಡ್ ಜಾಸ್ತಿ ಇದೆ ನೋಡೋಣ. 9G ಎಡಗಡೆ, 8.8G ಬಲಗಡೆ. ಅದರ ಅರ್ಥ ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 0.2G ಎಕ್ಸ್ಟ್ರಾ ಇದೆ. ಅದೇ ರೀತಿಯಾಗಿ ಬಾಯ್ಸ್ ನೋಡಿದ್ರೆ ಬಲಗಡೆ ಎಷ್ಟು B ಎಕ್ಸ್ಟ್ರಾ ಇದೆ? 0.8B ಎಕ್ಸ್ಟ್ರಾ ಇದೆ. ಪಾಯಿಂಟ್ ಕೈ ಬಿಡ್ಬೋದು, 2 1 2 4 ಮಾಡಬಹುದು. 2 1 2 4. ಈಗ G ಇಲ್ಲೇ ಇರಲಿ, B ಈ ಸೈಡ್ ಕಳಿಸಿ. 4 ಇಲ್ಲೇ ಇರಲಿ, 1 ಈ ಸೈಡ್ ಕಳಿಸಿ. ಅದರ ಅರ್ಥ G ಇಷ್ಟು B ಎಷ್ಟಾಯ್ತು? 4:1. ಇದರ ಅರ್ಥ ಏನು ಅಂದ್ರೆ, ಆ ತರಗತಿಯಲ್ಲಿ 4 ಜನ ಹುಡುಗಿಯರಿದ್ರೆ ಒಬ್ಬನು ಏನಿರ್ತಾನೆ? ಹುಡುಗ ಇರುತ್ತಾನೆ. ದಟ್ ಇಸ್ ದ ಮೀನಿಂಗ್. ಈಗ ಹಿಂದಿಗೆ ಬರೋಣ. ಕಮಿಂಗ್ ಟು ಹಿಂದಿ. ಹಿಂದಿಯಲ್ಲಿ ಏನಾಗುತ್ತೆ ನೋಡಿ. ಹಿಂದಿಯಲ್ಲಿ ಎವರೇಜ್ ಮಾರ್ಕ್ಸ್ ಇನ್ ಹಿಂದಿ, total number of marks scored in Hindi divided by number of girls. This will give you how much? 8, which is given. ಅದೇ ರೀತಿಯಾಗಿ total marks scored in Hindi divided by number of boys gives us 7. This is about boys in Hindi. Okay. ಈಗ G ಈ ಸೈಡ್ ಕಳಿಸಿದ್ರೆ ಟೋಟಲ್ ಹಿಂದಿ 8G, ಇಲ್ಲಿ ಟೋಟಲ್ ಹಿಂದಿ 7B. ಸೊ ಇದು ಮತ್ತೆ ಇದು ಇವೆರಡು ಏನಿವು? ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಹಿಂದಿ. ಹಾಗಾಗಿ ಅವೆರಡು ಸೇರಿಸಿ ಮೇಲೆ ಬರೀಬೇಕು ಸ್ನೇಹಿತರೆ. 8G ಪ್ಲಸ್ 7B ಮೇಲೆ ಬರೀಬೇಕು. ಕೆಳಗಡೆ ಏನು ಬರೀತೀರಾ? B ಪ್ಲಸ್ G ಅಥವಾ G ಪ್ಲಸ್ B ಎಲ್ಲ ಉಂಟು. ಈಗ ಕೆಳಗಡೆ ನೀವು G ಪ್ಲಸ್ B ಇದೆಯಲ್ಲ, G ಅಂದ್ರೆ 4, B ಅಂದ್ರೆ 1 ಅಂತ ತಗೊಂಡ್ಬಿಡೋಣ. G ಅಂದ್ರೆ 4, B ಅಂದ್ರೆ 1. 8 ಇಂಟು G, 8G ಇದೆ ನೋಡಿ. 8 ಇಂಟು G, 8 ಇಂಟು 4, 8 4 32 ಪ್ಲಸ್ 7 ಇಂಟು B, 7 ಇಂಟು 1. ಅದರ್ಥ ಮೇಲೆ 39 ಆಯ್ತು, ಕೆಳಗಡೆ 5 ಆಯ್ತು. ಸರಿನಾ? ಈಗ 39ನ 5ರಿಂದ ಡಿವೈಡ್ ಮಾಡಿ. 5 7 35, 4 ಉಳಿತು, ಪಾಯಿಂಟ್ ಕೊಟ್ರೆ 40 ಆಯ್ತು. ಮತ್ತೆ 5 7 35, 4 ಉಳಿತು 40 ಆಯ್ತು. ಮತ್ತೆ ನೋಡಿ 5 7 35, 4 ಉಳಿತು 40 ಆಯ್ತು. 5 7 35, ಮತ್ತೆ 5 ಉಳ್ಕೊಳ್ಳುತ್ತೆ, 50 ಆಗುತ್ತೆ. 5 7 35, 4 ಉಳಿತು 40 ಆಯ್ತು. 5 7 35, 5 ಉಳಿತು 4 ಉಳ್ಕೊಳ್ಳುತ್ತೆ ನೋಡಿ. 39 ಡಿವೈಡ್ ಬೈ 5. ಈ ತರ ನಮಗೆ ಕನ್ಫ್ಯೂಷನ್ ಇದ್ರೆ ಇಲ್ಲಿ ನೋಡಿ. ಈಗ ನನಗೆ ಕನ್ಫ್ಯೂಷನ್ ಆಯ್ತಲ್ಲ. ಈ ರೀತಿಯಾಗಿ ಲೆಕ್ಕಾಚಾರದಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಒಂದು ಈಸಿ ಟ್ರಿಕ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ಟ್ರಿಕ್ ಏನು ಅಂದ್ರೆ, ಡಬಲ್ ಮಾಡಿಬಿಡು. 5 ಡಬಲ್ 10, 39 ಡಬಲ್ 78.
ಸೊ 1 0 ನಂತರ ಒಂದು ಸ್ಥಾನ ನಂತರ ಪಾಯಿಂಟ್ 7.8. ಸೊ 7.8 is the final answer. First option ಅದೇ ಇದೆ ನೋಡಿ. The very first option is 7.8 and that is the value of x. X stands for the average, overall average marks in Hindi. Okay. So the final answer is 7.8. This is about problem number 28. Next is 30th problem. 30ನೇ problem ನೋಡೋಣ. If in a particular year 12th January is a Sunday, then which one of the following is correct? ಈ ಒಂದು ಯಾವುದೋ ವರ್ಷದಲ್ಲಿ ಜನವರಿ 12 ಸಂಡೇ ಇದೆ. ಜನವರಿ 12 ಸಂಡೇ. ಜನವರಿ 12 ಸಂಡೇ. Then which one of the following is correct ಅಂತ ಹೇಳಿದ್ದಾನೆ. ಇದರಲ್ಲಿ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಚೆಕ್ ಮಾಡಿ ನೋಡಬೇಕು, ಮಿಕ್ಕಿದೆಲ್ಲ ಆಟೋಮೆಟಿಕ್ ಗೊತ್ತಾಗುತ್ತೆ. ಈಗ ನಾನು ಥರ್ಡ್ ಆಪ್ಷನ್ ಚೆಕ್ ಮಾಡ್ತೀನಿ ನೋಡಿ. ಥರ್ಡ್ ಆಪ್ಷನ್ ಏನಿದೆ ಸ್ನೇಹಿತರೆ, 12th July is a Sunday if the year is a leap year. If it is a leap year ಅಂತ ಕೊಟ್ಟಿದ್ದಾನೆ. ಲೀಪ್ ಇಯರ್ ಅಂದ್ರೆ ಏನು, ನಮ್ಮ ಫೆಬ್ರವರಿ ಮಾತ್ರ ಚೇಂಜಸ್ ಆಗುತ್ತೆ. ಫೆಬ್ರವರಿನಲ್ಲಿ 29 ದಿನಗಳು ಸಿಗುತ್ತವೆ, ಸರಿನಾ? ಸೊ ಈಗ ಜನವರಿ 12ಕ್ಕೆ ಇದೀವಿ. ಜನವರಿನಲ್ಲಿ ಇನ್ನೂ ಎಷ್ಟು ದಿನ ಕಳಿಬೇಕು ಹೇಳಿ ಸ್ನೇಹಿತರೆ? ಜನವರಿಯಲ್ಲಿ ಇನ್ನೂ 19 ದಿನ ಕಳಿಬೇಕು. ಯಾಕೆಂದ್ರೆ ಟೋಟಲ್ 31 ದಿನಗಳು, ಆಲ್ರೆಡಿ 12 ಆಗಿದೆ ಅಂದ್ರೆ ಇನ್ನೂ 19 ದಿನ ಕಳಿಬೇಕು. ಫೆಬ್ರವರಿ ಲೀಪ್ ಇಯರ್ ಅಂದ್ರೆ 29 ದಿನಗಳು. 29 ದಿನಗಳು ಅಂದ್ರೆ ಏನ್ ಮಾಡ್ಬೇಕು, 28 ಬಿಟ್ಟು ಬಿಡ್ಬೇಕು, ಒಂದೇ ಬರೀಬೇಕು. ಮಾರ್ಚ್ 31 28 ಬಿಟ್ಬಿಟ್ರೆ 3 ಉಳ್ಕೊಳುತ್ತೆ. ಏಪ್ರಿಲ್ 30 ಅಂದ್ರೆ 28 ಬಿಟ್ಬಿಟ್ರೆ 2 ಉಳ್ಕೊಳುತ್ತೆ. ಏಪ್ರಿಲ್ ಆಯ್ತು. ಮೇ 31 ಅಂದ್ರೆ 28 ಬಿಟ್ಬಿಟ್ರೆ 3 ಉಳ್ಕೊಳುತ್ತೆ. ಜೂನ್ 30 ಅಂದ್ರೆ 30ರಲ್ಲಿ 2 ದಿನ, 28 ದಿನ ಬಿಟ್ಬಿಡಿ, 2 ದಿನ ಉಳ್ಕೊಳುತ್ತೆ. ಜೂನ್ ಆಯ್ತು. ಜುಲೈ ನಾವ್ ಎಲ್ಲಿಗೆ ಹೋಗ್ಬೇಕಾಗಿದೆ, 12ಕ್ಕೆ ಹೋಗ್ಬೇಕಾಗಿದೆ ಸ್ನೇಹಿತರೆ. 12 ಬರೆದು ಬಿಡಿ. 19 20 23 25 28 30 42. ಅದರ ಅರ್ಥ ಏನು ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟು ದಿನ ಜಂಪ್ ಮಾಡಕ್ ಸ್ನೇಹಿತರೆ? 42 ಡೇಸ್. 42 ಅನ್ನ 7ರಿಂದ ಡಿವೈಡ್ ಮಾಡೋದು. 7 6 42. 0 ಅಂದ್ರೆ ಸೇಮ್ ಡೇ. ಸೇಮ್ ಡೇ ಅಂದ್ರೆ ಏನು, ಅದು ಸಂಡೇ ಆದ್ರೆ ಇದು ಕೂಡ ಸಂಡೇ. ಆಫ್ಕೋರ್ಸ್ ಎಲ್ಲ ಸರಿ ಆಯ್ತು. ಸೊ 12th ಜನವರಿ ಸಂಡೇ ಆದ್ರೆ ಎಲ್ಲಿ ಲೀಪ್ ಇಯರ್ ಅಲ್ಲಿ, ಅಧಿಕ ವರ್ಷದಲ್ಲಿ, ಅದೇ ವರ್ಷ 12 ಜುಲೈ ಕೂಡ ಸಂಡೇ ಇರುತ್ತದೆ. ಈ ರೀತಿಯಾಗಿ ನಾವು ಒಂದು ಕ್ರಾಸ್ ವೆರಿಫೈ ಮಾಡಿದ್ರೆ ಸಾಕು ಸ್ನೇಹಿತರೆ, ಮಿಕ್ಕಿದ ಆಟೋಮೆಟಿಕ್ ಗೊತ್ತಾಗುತ್ತೆ. ಯಾಕೆ ಅನ್ನೋದು ಹೇಳ್ತು ನೋಡಿ. ಅಲ್ಲಿರೋವೆ ಏನು ಹೇಳಿ, 15 ಜುಲೈ 12 ಜುಲೈ ಎಲ್ಲ ಅವೇ ಇರೋದು. ಹಾಗಾಗಿ ಒಂದು ಚೆಕ್ ಮಾಡಿ ನೋಡಿ, ಆಟೋಮೆಟಿಕ್ ಆಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು. ಸೊ ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 30. ನಾವು ಲೆಟ್ಸ್ ಸಿ ಪ್ರಾಬ್ಲಮ್ ನಂಬರ್ 41. ನಲವತ್ತೊಂದನೇ ಪ್ರಶ್ನೆ ಯಾವುದ್ರ ಮೇಲಿದೆ? ಟೈಮ್ ಅಂಡ್ ವರ್ಕ್ ಮೇಲಿದೆ ನೋಡಿ ಸ್ನೇಹಿತರೆ, ಕೆಲಸ ಮತ್ತು ವೇಳೆ. ಎ ಪರ್ಸನ್ ಎಕ್ಸ್ ಕ್ಯಾನ್ ಕಂಪ್ಲೀಟ್ 20% ಆಫ್ ವರ್ಕ್ ಇನ್ 8 days and another person Y can complete 25% of the same work in 6 days. If they work together, in how many days will 40% of the work be completed? X ಮತ್ತು Y ಇಬ್ಬರೇ ಇರೋದು. X ನೋಡಿ 20% ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 8 days. ಇದರ ಅರ್ಥ ಏನು? ಇಲ್ಲಿ ಬರ್ತೀನಿ ನೋಡಿ. ಇದರ ಅರ್ಥ ಏನು ಅಂದ್ರೆ, 40 ದಿನಗಳಲ್ಲಿ ಫುಲ್ ಕೆಲಸ ಮುಗಿಸುತ್ತಾನೆ ಅಂತ. ಹೇಗೆ ಅಂದ್ರೆ, 8 5 40, 5 ಪಟ್ಟು ಮಾಡಿ, 25 100, 5 ಪಟ್ಟು ಮಾಡಿಬಿಟ್ರೆ 100% ಫುಲ್ ವರ್ಕ್. ಇಲ್ಲೂ ಕೂಡ 5 ಪಟ್ಟು ಮಾಡ್ಬೇಕು, 8 5 40, 40 ಡೇಸ್. ಸೊ ಎಕ್ಸ್ ಒಬ್ಬನೇ ಫುಲ್ ಕೆಲಸ ಮಾಡ್ಲಿಕ್ಕೆ 40 ದಿನ ಬೇಕು. ಅದೇ ರೀತಿಯಾಗಿ ವಾಯ್ ಬಗ್ಗೆ ಮಾಡೋಣ. ವಾಯ್
25% ಕೆಲಸ ಮಾಡಲು 6 days. 25 ಹೋಗಿ 100 ಆಗ್ಬೇಕು ಅಂದ್ರೆ 4 ಪಟ್ಟು ಆಗ್ಬೇಕು, 4 ಟೈಮ್ಸ್. ಇದನ್ನು 4 ಟೈಮ್ಸ್ ಮಾಡಿಬಿಡಿ. 6ನ್ನ 4 ಪಟ್ಟು ಮಾಡಿಬಿಟ್ರೆ ಎಷ್ಟು ಬರುತ್ತೆ? 6 4 24. ಸೊ ಎಕ್ಸ್ ಫುಲ್ ಕೆಲಸ ಮಾಡಲು 40 days, ವೈ ಫುಲ್ ಕೆಲಸ ಮಾಡಲು 24 days. ಬಟ್ ಕೆಲಸ ಅಂದ್ರೆ ಏನು ಯಾರಿಗೂ ಗೊತ್ತಿಲ್ಲ. ನಾವೇ ಏನಾದರೂ ಅಸ್ಯೂಮ್ ಮಾಡ್ಬೋದು. ವಿ ಕ್ಯಾನ್ ಅಸ್ಯೂಮ್ ಇಟ್ ಆಸ್ ವಿ ಲೈಕ್ ಇಟ್. ಯಾವ ರೀತಿಯಾಗಿ ಅಸ್ಯೂಮ್ ಮಾಡೋದು ನೋಡಿ. LCM ಕಂಡುಹಿಡಿದು ಅಸ್ಯೂಮ್ ಮಾಡಿ. ಗೋ ಫಾರ್ LCM. 4ರಿಂದ 2 ಡಿವೈಡ್ ಆಗುತ್ತಾ? 4 ಸ್ಟಾರ್ಟ್ ಮಾಡಿ. 40 ಮತ್ತೆ 24. 4ರಿಂದ 4 10s 4 6 2ದಿಂದ 2 5s 2 3s 5 2 10 4 3 12. 12 ಇಂಟು 10 ಆಗುತ್ತೆ ನೋಡಿ. 12 ಇಂಟು 10 ಅಂದ್ರೆ 120 ಆಗುತ್ತೆ. ಸೊ 120 ಲಸ 120 ಇಸ್ ದಿ LCM. ಈ 120 ಯೂಸ್ ಮಾಡಿ ಕೆಲಸ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಬೇಕು ಸ್ನೇಹಿತರೆ. ಈ ಕ್ಲಾಸ್ ರೂಮ್ ನಲ್ಲಿ 120 ಚೇರ್ಗಳನ್ನು ಅರೇಂಜ್ ಮಾಡೋದೇ ಒಂದು ಕೆಲಸ ಅಂತ ಅನ್ಕೊಂಡ್ಬಿಡೋಣ. 120 ಕುರ್ಚಿಯನ್ನು ಅರೇಂಜ್ ಮಾಡೋದೇ ಒಂದು ಕೆಲಸ. ಈ ಕೆಲಸ ಮಾಡಲು ಎಕ್ಸ್ಗೆ ಹೇಳಿದ್ರೆ 40 ದಿನ ಬೇಕಂತಾನೆ. ಅವನಿಗೆ 40 ದಿನ ಟೈಮ್ ಕೊಟ್ಬಿಟ್ರೆ 120 ಕುರ್ಚಿಯನ್ನು ಅರೇಂಜ್ ಮಾಡುತ್ತಾನೆ. ಅದರ ಅರ್ಥ ಪ್ರತಿದಿನ ಬಂದು ಎಷ್ಟು ಕುರ್ಚಿ ಅರೇಂಜ್ ಮಾಡ್ಲೇಬೇಕು ಅವನು? ಪ್ರತಿದಿನ ಬಂದು 3 ಅರೇಂಜ್ ಮಾಡ್ಲೇಬೇಕು. ಯಾಕೆಂದ್ರೆ 43 120, 43 is 120. ಪ್ರತಿದಿನ ಬಂದು 3 ಚೇರ್ಗಳನ್ನು ಅರೇಂಜ್ ಮಾಡ್ತಾ ಹೋದ್ರೆ 40 ದಿನಗಳಲ್ಲಿ ಎಲ್ಲಾ 120 ಅರೇಂಜ್ ಮಾಡಿ ಕೆಲಸವನ್ನು ಮುಗಿಸುತ್ತಾನೆ. ಕೆಲಸ ಅಂದ್ರೆ 120 ಚೇರ್ಸ್ಗಳನ್ನು ಅರೇಂಜ್ ಮಾಡೋದು. ಅದೇ ರೀತಿಯಾಗಿ ವಾಯ್ ಬಗ್ಗೆ ಬರೋಣ. ವಾಯ್ 24 ದಿನಗಳಲ್ಲಿ ಎಲ್ಲ 120. 24 ಎಷ್ಟಲೇ 120? 24 5ಲೇ 120. ಅದರ ಅರ್ಥ ಪ್ರತಿದಿನ ವಾಯ್ನ ಕೆಪಾಸಿಟಿ ಏನು ಅಂದ್ರೆ 5 ಕುರ್ಚಿಗಳನ್ನು ಅರೇಂಜ್ ಮಾಡೋದು. ಇಬ್ರು ಒಟ್ಟಿಗೆ ಬಂದ್ಬಿಟ್ರೆ, if they start coming together for the work, you will get to see 8 chairs being arranged here every day. ಇಬ್ಬರು ಒಟ್ಟುಗೂಡಿ ಕೆಲಸಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಕ್ಸ್ 3 ಕುರ್ಚಿ ಅರೇಂಜ್ ಮಾಡ್ತಾನೆ, ವಾಯ್ 5 ಕುರ್ಚಿ ಅರೇಂಜ್ ಮಾಡ್ತಾನೆ. ಇಬ್ರು ಸೇರಿ ಡೈಲಿ ಕೆಲಸಕ್ಕೆ ಬಂದ್ರೆ ಡೈಲಿ 8 ಕುರ್ಚಿಗಳು ಅರೇಂಜ್ ಆಗುತ್ತವೆ ಸ್ನೇಹಿತರೆ. ಈಗ ಪ್ರಶ್ನೆ ಓದೋಣ. ಇನ್ ಹೌ ಮೆನಿ ಡೇಸ್ ವಿಲ್ 40% ಆಫ್ ದ ವರ್ಕ್ ಬಿ ಕಂಪ್ಲೀಟೆಡ್? ನಮಗೆ ಫುಲ್ ಕೆಲಸ ಮಾಡಬೇಕಾಗಿಲ್ಲ, ಅವರೆಲ್ಲ ಸೇರಿ ಇಬ್ರು ಸೇರಿ ಫುಲ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ 40% ಕೆಲಸ ಮುಗಿದ್ರೆ ಸಾಕು. 40% ಕೆಲಸ ಅಂದ್ರೆ ಏನು? ಇಲ್ಲಿ ಬರೀತೀವಿ ನೋಡಿ. 40 ಪರ್ ಅಂದ್ರೆ ಲೈನ್, ಸೆಂಟ್ ಅಂದ್ರೆ ಸೆಂಚುರಿ, ಆಫ್ ಅಂದ್ರೆ ಇಂಟು 40% ಆಫ್ ದ ವರ್ಕ್ ಅಂದ್ರೆ ಏನು? 120. 2 0 ಕೈ ಬಿಟ್ಬಿಟ್ರೆ 12 4 48 ಚೇರ್ಗಳನ್ನು ಅರೇಂಜ್ ಮಾಡಬೇಕಾಗಿದೆ. 40% ಕೆಲಸ ಮಾಡೋದು, ಇದರ ಅರ್ಥ 48 ಚೇರ್ಗಳನ್ನು ಅರೇಂಜ್ ಮಾಡೋದು. ಇಬ್ಬರು ಸೇರಿ ಡೈಲಿ 8 ಚೇರ್ಗಳನ್ನು ಅರೇಂಜ್ ಮಾಡ್ತಾ ಇದ್ರೆ 48 ಚೇರ್ಗಳನ್ನು ಅರೇಂಜ್ ಮಾಡ್ಲಿಕ್ಕೆ ಎಷ್ಟು ದಿನ ಸಾಕು? 6 ದಿನ ಸಾಕು. ಯಾಕೆಂದ್ರೆ 8 6 48, ಡೈಲಿ 8 ಕುರ್ಚಿಗಳನ್ನು ಅರೇಂಜ್ ಮಾಡಿದ್ರೆ 6 ದಿನ ಅವ್ರ ಕೆಲಸ ಬಂದ್ರೆ ಸಾಕು. ಎಲ್ಲ 48 ಅರೇಂಜ್ ಮಾಡಿ ಕೆಲಸ ಮುಗಿಸುತ್ತಾರೆ. 48 ಅಂದ್ರೆ ಒಂದೇ, 48 ಚೇರ್ಸ್ ಅಂದ್ರೆ ಒಂದೇ, 40% ಆಫ್ ದ ವರ್ಕ್ ಅಂದ್ರೆ ಒಂದೇ. 40% of 120 is 48. So 8 48. Therefore the very first option is correct. 6 days. ಅವರಿಬ್ಬರು ಒಟ್ಟುಗೂಡಿ 6 ದಿನ ಕೆಲಸ ಬಂದ್ಬಿಟ್ರೆ 40% ಕೆಲಸವನ್ನು ಮುಗಿಸುತ್ತಾರೆ. ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 41. ಮೂವಿಂಗ್ ಆನ್ ಟು 44th ಪ್ರಾಬ್ಲಮ್. 44ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಎ ಮ್ಯಾನ್ ಟೇಕ್ಸ್ ಹಾಫ್ ಟೈಮ್ ಇನ್ ರೋಯಿಂಗ್ a certain distance downstream than upstream. This is a problem on boats and streams. A man takes half time in rowing a certain distance downstream than upstream. What is the ratio of the speed in still water to the speed of current? ಸ್ಪೀಡ್ಗಳ ಮಧ್ಯೆ ಇರೋ ರೇಷಿಯೋ ಕೇಳಿದ್ದೇನೆ. ಅಂದರೆ ನಿಂತ ನೀರಿನಲ್ಲಿ ದೋಣಿಯ ವೇಗ ಹಾಗೂ ಪ್ರವಾಹದ ವೇಗ ಇವುಗಳ ಮಧ್ಯೆ ಇರುವ ಅನುಪಾತವನ್ನ ಕೇಳಿದ್ದೇನೆ. ಸರಿನಾ? ಬಿ ಅಂದ್ರೆ ಏನು? ಬಿ ಅಂದ್ರೆ ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ನಿಂತ ನೀರಿನಲ್ಲಿ ದೋಣಿಯ ವೇಗ. ನೀರು ಸುಮ್ಮನೆ ಇದ್ರೆ ಬೋಟ್ ಯಾವ ಸ್ಪೀಡಲ್ಲಿ ಹೋಗುತ್ತದೆ, ಅದೇ ಕೇಳ್ತಿರೋದು. ಸಿ ಅಂದ್ರೆ ಕರೆಂಟ್ ಸ್ಪೀಡ್. ಕರೆಂಟ್ ಸ್ಪೀಡ್ ಅಂದ್ರೆ ಪ್ರವಾಹದ ವೇಗ.
ಸ್ನೇಹಿತರೆ, ಒಂದು ವಿಚಾರ ತಲೆಯಲ್ಲಿಟ್ಟುಕೊಳ್ಳಿ. ನಿಂತ ನೀರಿನಲ್ಲಿ ದೋಣಿಯ ವೇಗ ಯಾವಾಗಲೂ ಜಾಸ್ತಿ ಇರುತ್ತದೆ, ಪ್ರವಾಹದ ವೇಗ ಯಾವಾಗಲೂ ಕಡಿಮೆ ಇರುತ್ತೆ. ನೀರೇ ಜಾಸ್ತಿ ಫಾಸ್ಟಾಗಿ ಹರಿತಾ ಇರಲ್ಲ ಯಾವಾಗಲೂ. ಓಕೆ, ಯಾವಾಗಲೂ ಬೋಟ್ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ನೀರು ಸ್ಲೋ ಆಗಿ ಹರಿತಾ ಇರುತ್ತೆ. ಅರ್ಥ ಆಯ್ತಾ? ಈಗ ಆ ಒಂದು ಪಾಯಿಂಟ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ರೆ ಏನ್ ಗೊತ್ತಾಗುತ್ತದೆ? ಏನಲ್ಲಿ ಏನಾಗಿದೆ ನೋಡಿ, 1, 2. ಅದರ ಅರ್ಥ ಏನು? ನಿಂತ ನೀರಲ್ಲಿ ದೋಣಿಯ ವೇಗ 1, ಪ್ರವಾಹದ ವೇಗ 2. ಪ್ರವಾಹದ ವೇಗನೇ ಜಾಸ್ತಿ ಇದೆ, ಔಟ್. ಬಿ 2:1. ನಿಂತ ನೀರಿನಲ್ಲಿ ದೋಣಿಯ ವೇಗ ಜಾಸ್ತಿ, ಪ್ರವಾಹದ ವೇಗ ಕಡಿಮೆ, ಸರಿ. ಸಿ ನಿಂತ ನೀರಲ್ಲಿ ದೋಣಿಯ ವೇಗನೇ ಕಡಿಮೆ, ರಾಂಗ್. ಡಿ 3:1. ನಿಂತ ನೀರಿನಲ್ಲಿ ದೋಣಿಯ ವೇಗನೇ ಜಾಸ್ತಿ, ಕರೆಕ್ಟ್. ಅದರ ಅರ್ಥ ಏನು ಅಂದ್ರೆ ಬಿ ಇರಬೇಕು ಆನ್ಸರ್, ಇಲ್ಲ ಅಂದ್ರೆ ಡಿ ಇರಬೇಕು. ಸರಿನಾ? ಬಿ ಇರಬೇಕು, ಇಲ್ಲಾಂದ್ರೆ ಡಿ ಇರಬೇಕು. ದ ಕರೆಕ್ಟ್ ಆನ್ಸರ್ ಈಸ್ ಡಿ. ನೌ ಲೆಟ್ ಸಿ ಹೌ ಇಟ್ ಈಸ್ ಕರೆಕ್ಟ್. ಡಿನೇ ಸರಿ ಇದೆ, ಹೇಗೆ ಸರಿ ಅನ್ನೋದು ಹೇಳ್ತೀನಿ. ನಿಂತ ನೀರಲ್ಲಿ ದೋಣಿಯ ವೇಗ 3 kmph. ಪ್ರವಾಹದ ವೇಗ ಕರೆಂಟ್ ಸ್ಪೀಡ್ 1 kmph. ನೀರು ಸುಮ್ಮನೆ ಇದ್ರೆ ಬೋಟ್ ಯಾವ ಸ್ಪೀಡ್ ಹೋಗುತ್ತದೆ? 3 ಕಿಲೋಮೀಟರ್ ಪ್ರತಿ ಗಂಟೆ. ಪ್ರವಾಹ ಅಂದ್ರೆ ನೀರು ಯಾವ ಸ್ಪೀಡ್ ಹರಿತಾ ಇದೆ? 1 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹರಿತಾ ಇದೆ. ಈಗ ಪ್ರವಾಹದ ಜೊತೆಗೆ ಹೋಗುವಾಗ ಫಾಸ್ಟ್ ಹೋಗ್ತೀವ, ಸ್ಲೋ ಆಗಿ ಹೋಗ್ತೀವ? ನಾವು ಯಾವ್ದೋ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ನೀರು ನಮ್ಮನ್ನು ಪುಷ್ ಮಾಡಿಬಿಟ್ರೆ ಇನ್ನು ಫಾಸ್ಟ್ ಹೋಗ್ತೀವ, ಸ್ಲೋ ಆಗಿ ಹೋಗ್ತೀವ? ಇನ್ನು ಫಾಸ್ಟ್ ಹೋಗ್ತೀವಿ. ಅದರ ಅರ್ಥ ದ ಸ್ಪೀಡ್ಸ್ ವಿಲ್ ಗೆಟ್ ಆಡೆಡ್. ಕೂಡಿಸ್ಬಿಡ್ಬೇಕು ಎರಡು. ಓಕೆ, ಎರಡು ಕೂಡಿಸ್ಬಿಟ್ರೆ ಏನಾಗುತ್ತೆ? 3 + 1 ಎಷ್ಟು? 4. ಅದರ ಅರ್ಥ ಹೋಗುವಾಗ ಯಾವ ಸ್ಪೀಡಲ್ಲಿ ಹೋಗ್ಬಿಡ್ತಾನೆ ಅವನು? 4 kmph ವೇಗದಲ್ಲಿ ಹೋಗ್ತಾನೆ, ಫಾಸ್ಟ್ ಹೋಗ್ಬಿಡ್ತಾನೆ. ಆದ್ರೆ ಬರುವಾಗ ಪ್ರವಾಹ ಅಪೋಸಿಟ್ ಇರುತ್ತೆ. ಪ್ರವಾಹದ ವಿರುದ್ಧ ಈಜೋದು ಯಾವಾಗಲೂ ಕಷ್ಟ. ಯಾಕೆ ಅಂದ್ರೆ ನೀರು ನಮ್ಮನ್ನ ತಡೆ ಹಿಡಿತಾ ಇರುತ್ತೆ. ದ ವಾಟರ್ ವಿಲ್ ರೆಸಿಸ್ಟಸ್. ಹಾಗಾಗಿ ಕಡಿಮೆ ಸ್ಪೀಡ್ ಅಂದ್ರೆ ಏನು? ದ ಸ್ಪೀಡ್ಸ್ ವಿಲ್ ಗೆಟ್ ಸಬ್ಟ್ರಾಕ್ಟೆಡ್. ಅದರ ಅರ್ಥ ವೇಗಗಳು ಕಳೆಯಲ್ಪಡುತ್ತವೆ ಪ್ರವಾಹದ ವಿರುದ್ಧ ಬರುವಾಗ ವಾಪಸ್. 3 - 1 is 2. ಬರುವಾಗ ಯಾವ ಸ್ಪೀಡಲ್ಲಿ ಬರ್ಬೇಕಾಗುತ್ತೆ ಸ್ನೇಹಿತರೆ? 2 ಕಿಲೋಮೀಟರ್ ಪ್ರತಿ ಗಂಟೆ. ಸರಿನಾ? ಸೊ ಹೋಗುವಾಗ 4 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಲ್ಲಿ ಹೋಗ್ತೀವಿ, ಬರುವಾಗ 2 km/h ಸ್ಪೀಡಲ್ಲಿ ಬರ್ತೀವಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಗೊತ್ತಿಲ್ಲ ಅಂದ್ರೆ ನಾವೇ ಎಷ್ಟು ದೂರ ತಿಳಿಯೋಣ? 4 ಕಿಲೋಮೀಟರ್ ತಿಳಿಯೋಣ? ಸರ್ಟನ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾನೆ. ಸರ್ಟನ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ನಿಶ್ಚಿತ ದೂರ ಗೊತ್ತಿಲ್ಲ. ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ 4 kilometers. ಸೊ ಹೋಗುವಾಗ 4 ಕಿಲೋಮೀಟರ್ ಹೋಗ್ಬೇಕು, ಬರುವಾಗನು 4 ಕಿಲೋಮೀಟರ್ ಬರಬೇಕು. ಹೋಗುವಾಗ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೀವಿ? 4 ಕಿಲೋಮೀಟರ್ ಪ್ರತಿ ಗಂಟೆ. ಒಂದೊಂದು ಗಂಟೆಗೆ 4 ಕಿಲೋಮೀಟರ್. ಅದರ ಅರ್ಥ ಹೋಗುವಾಗ ಎಷ್ಟು ಗಂಟೆ ಸಾಕು? 1 hour ಸಾಕು. ಹೋಗುವಾಗ 1 ಗಂಟೆ ಸಾಕು. ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಹೋಗ್ತಾ ಇರ್ತೀವಿ, ಹೋಗುವಾಗ 1 hour ಸಾಕು. ಬರುವಾಗ ಅಷ್ಟೇ ದೂರ 4 ಕಿಲೋಮೀಟರ್, ಅದೇ ಸಡನ್ ಡಿಸ್ಟೆನ್ಸ್, ಆದ್ರೆ ಯಾವ ಸ್ಪೀಡಲ್ಲಿ? 2 km/h. ಒಂದೊಂದು ಗಂಟೆಗೆ 2 ಕಿಲೋಮೀಟರ್. 1 ಗಂಟೆಗೆ 2 ಕಿಲೋಮೀಟರ್, 2 ಗಂಟೆಗೆ 4 ಕಿಲೋಮೀಟರ್. ಅದರ ಅರ್ಥ ಬರುವಾಗ ಎಷ್ಟು ಗಂಟೆ ಸಾಕು? 2 hours ಸಾಕು. ಹೋಗುವಾಗ 1 hour, ಬರುವಾಗ 2 hours. ಅದರ ಅರ್ಥ ಬರುವಾಗ ಎಷ್ಟು ಟೈಮ್ ತಗೊಳ್ತೀವೋ ಅದಕ್ಕಿಂತಲೂ ಅರ್ಧ ಟೈಮ್ ಹೋಗುವಾಗ ತಗೊಂಡಿದೀವೋ ಇಲ್ವೋ? ಅಫ್ಕೋರ್ಸ್ ತಗೊಂಡಿದ್ದೀವಿ. 2ರ ಅರ್ಧ 1 ಅನ್ಕೊಟ್ಟಿದ್ದೆ ನೋಡಿ. ಎ ಮ್ಯಾನ್ ಟೇಕ್ಸ್ ಹಾಫ್ ಟೈಮ್ ಇನ್ ರೋಯಿಂಗ್ ಅ ಸರ್ಟನ್ ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಹೋಗುವಾಗ ಅರ್ಧ ಟೈಮ್ ತಗೊಳ್ತಾನೆ ದ್ಯಾನ್ ಅಪ್ ಸ್ಟ್ರೀಮ್, ಅಂದ್ರೆ ಬರುವಾಗ ಡಬಲ್. ಅದರ ಅರ್ಥ ಬರುವಾಗ 2 hours, ಹೋಗುವಾಗ ಅದರ ಅರ್ಧ 1 hour. ಎವ್ರಿಥಿಂಗ್ ಇಸ್ ಆಲ್ ರೈಟ್. ದೇರ್ಫೋರ್ ಲಾಸ್ಟ್ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಈಗ ಸೆಕೆಂಡ್ ಆಪ್ಷನ್ ಸರಿ ಆಗ್ಬೋದು ಅಂತ ಹೇಳಿದೆ, ಅದು ಈಗ ತಪ್ಪಾಯ್ತು. ಯಾಕೆಂದ್ರೆ ಲಾಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ನೌ ಲೆಟ್ ಸಿ ವೈ ಸೆಕೆಂಡ್ ಆಪ್ಷನ್ ಈಸ್ ರಾಂಗ್. ಅದೊಂದು ನೋಡ್ಬಿಡೋಣ. 2:1 ಯಾಕೆ ತಪ್ಪು? ವೈ ಸೆಕೆಂಡ್ ಆಪ್ಷನ್ ಈಸ್ ರಾಂಗ್. ಇದು ಯಾಕೆ ರಾಂಗ್? 2:1. ಇದರ ಅರ್ಥ ಏನು ಅಂದ್ರೆ ನಿಂತ ನೀರಿನಲ್ಲಿ ದೋಣಿ 2 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋದ್ರೆ ನೀರು ಯಾವ ಸ್ಪೀಡಲ್ಲಿ ಹರಿತಾ ಇರುತ್ತೆ? 1 kmph ವೇಗ. ಸೊ ಹೋಗುವಾಗ ಫಾಸ್ಟ್ ಆಗಿ ಹೋಗ್ಬಿಡ್ತಾನೆ. 2 + 1 ಹೋಗುವಾಗ ಫಾಸ್ಟ್ ಹೋಗ್ತಾನೆ 3 ಕಿಲೋಮೀಟರ್ ಪ್ರತಿ ಗಂಟೆ. ಯಾಕೆಂದ್ರೆ ಪ್ರವಾಹದ ಜೊತೆಗೆ ವೇಗಗಳು ಕೂಡಲ್ಪಡುತ್ತವೆ. ಪ್ರವಾಹದ ವಿರುದ್ಧ ಬರುವಾಗ ಮೈನಸ್ ಆಗುತ್ತವೆ. 2 - 1 is 1. ಬರುವಾಗ 1 km/h. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಗೊತ್ತಿಲ್ಲ, ನಾವೇ ತಿಳಿಯೋಣ. ಎಷ್ಟು ತಿಳ್ಕೊಂಡ್ಬಿಡೋಣ? 3 ಕಿಲೋಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಹೋಗುವಾಗ 3 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಹೋಗುವಾಗ 1 hour ಸಾಕು. ಬರುವಾಗ
ಪ್ರತಿ ಗಂಟೆಗೆ 1 ಕಿಲೋಮೀಟರ್ ಬಂದರೆ 3 ಕಿಲೋಮೀಟರ್ ಬರಲಿಕ್ಕೆ 3 ಗಂಟೆ ಬೇಕಾಗುತ್ತೆ. ಸೊ 3/2 ಏನಲ್ಲ, ಒಂದಲ್ಲ. 3/2 1 ಆಯಿತು ಅಂದರೆ ಅದೇ ಆಪ್ಷನ್ ಸರಿ. ಇಲ್ಲಿ ಅಲ್ಲ, ಅದಕ್ಕೋಸ್ಕರ ದಿಸ್ ಇಸ್ ರಾಂಗ್ ಆನ್ಸರ್. ಇದರ ಅರ್ಧ ಇದು ಯಾವಾಗ ಬರುತ್ತೋ ದಾಟ್ ಆಪ್ಷನ್ ಶುಡ್ ಬಿ ಮಾರ್ಕ್ಡ್. ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ ಪ್ರಾಬ್ಲಮ್ ನಂಬರ್ 44. ಮೂವಿಂಗ್ ಆನ್ ಟು 49th ಪ್ರಾಬ್ಲಮ್. 49ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. problem. A vessel full of water weighs 40 kg. If it is 1/3 filled, its weight becomes 20 kg. What is the weight of the empty vessel? Same type ಒಂದು ಪ್ರಾಬ್ಲಮ್ ರೀಸೆಂಟ್ ಆಗಿ ನಾನು ನೋಡಿದ್ದೀನಿ. ಅದು ಎಲ್ಲಿ ಅಂದರೆ FDA ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಇದೆ ಸ್ನೇಹಿತರೆ. ಸೊ 49th problem. A vessel full of water weighs 40 kg. If it is 1/3 filled, its weight becomes 20 kg. What is the weight of the empty vessel? The options are 10 kg, 15 kg, 20 kg, 25 kg. You can easily go with the options here. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ 10 kg ಇದೆ. ಸರಿನೋ ತಪ್ಪು ಚೆಕ್ ಮಾಡೋಣ. ಖಾಲಿ ಇರೋ ಒಂದು ಪಾತ್ರೆ ಎಷ್ಟು ಕೆಜಿ ಇದೆ ಅಂತ ಕೇಳಿದಾನೆ. ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ? 10 kg ಇದೆ ಅಂತ ಹೇಳ್ತಾ ಇದೆ. ಇನ್ಫಾರ್ಮೇಶನ್ ಏನಿದೆ ಅಂದರೆ ಫುಲ್ ಆಫ್ ವಾಟರ್ ಇದ್ದಾಗ 40 kg ಆಗುತ್ತೆ. ಫುಲ್ ಆಫ್ ವಾಟರ್ 40 kg ಅಂದರೆ ಏನರ್ಥ? ನೀರು 30 kg ಇರಲೇಬೇಕಲ್ಲ. 10 kg ಖಾಲಿ ಇದ್ದಾಗ ಪ್ಲಸ್ ನೀರು 30 kg ಎಲ್ಲ ಸೇರಿ 40 kg. ಒಂದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಇದು ಖಾಲಿ ಇದ್ದಿದ್ದಂತೂ ಇದ್ದೇ ಇರುತ್ತೆ. 10 kg ಖಾಲಿ ಇರೋದು ಪ್ಲಸ್ ಈಗ 1/3 ಫಿಲ್ ಆದಾಗ ಏನಾಗುತ್ತದೆ? 1/3 ಫಿಲ್ ಅಂದ್ರೆ ಏನು? ಈ 30 kg ಇದೆಯಲ್ಲ, 1/3 ಆಫ್ ದ ಟೋಟಲ್. 1/3 ಆಫ್ ಅಂದ್ರೆ ಇಂಟು ದ ಟೋಟಲ್. 3 1s 3 10s. ಅದರ್ಥ 1/3 ಫಿಲ್ ಇದ್ದಾಗ ಬರೀ ನೀರಿನ ವೇಟ್ ಎಷ್ಟಿರುತ್ತೆ? 10 kg ಇರುತ್ತೆ ಸ್ನೇಹಿತರೆ. ಎರಡು ಸೇರಿ 20 kg. ಅವ್ನು ಹೇಳಿದ ತರನೇ ಎರಡು ಸರಿ ಆಯಿತು. ದೇರ್ ಫೋರ್ ಫಸ್ಟ್ ಆಪ್ಷನ್ 10 kg ಇಸ್ ಕರೆಕ್ಟ್ ಆನ್ಸರ್. ಅನ್ನಿಸ್ತಾ ಇತ್ತು ನೋಡಿ. 10 kg ಖಾಲಿ ಪಾತ್ರೆ, ನೀರು ತುಂಬಿದಾಗ 40 kg ಆಗುತ್ತೆ. ಇದರ ಅರ್ಥ ನೀರು ತುಂಬಿದಾಗ ತುಂಬಿದ ನೀರು ಬರೀ ನೀರಿಂದಷ್ಟೇ ತೂಕ ಎಷ್ಟಾಗಲೇಬೇಕು? 30 kg ಆಗಲೇಬೇಕು. ಯಾಕೆಂದ್ರೆ ಅಲ್ಲಿ ಟೋಟಲಿ 40 kg ಆಗಬೇಕು. ಇದೇ 10 kg ಆದರೆ ಅದು ನೀರು 30 kg ಇರುತ್ತೆ. ದಿಸ್ ಇಸ್ ಒನ್ ಥಿಂಗ್. ಈ ಖಾಲಿ ತೊಟ್ಟಿ ಅಂತೂ ಇದ್ದೇ ಇರುತ್ತದೆ 10 kg. ಈಗ ಈ 30 ಇದೆಯಲ್ಲ, ಇದರಲ್ಲಿ ಇದು ಫುಲ್. ಇದು ನಮಗೆ ಬರೀ 1/3 ಫುಲ್ ಆಗಿದೆ. 1/3 ಆಫ್ 30. 1/3 ಆಫ್ 30 ಫುಲ್ ಆಗಿದೆ ಅಂದರೆ ಆಫ್ ಅಂದರೆ ಇಂಟು. ಇಲ್ಲಿ 10 kg ನೀರಿನ ತೂಕ, 10 kg ಖಾಲಿ ಪಾತ್ರೆ ತೂಕ ಎಲ್ಲ ಸೇರಿ 20 kg. ಅವನು ಹೇಳಿದ ಥರನೇ ಬಂತು. ಹಾಗಾಗಿ ದ ಫಸ್ಟ್ ಆಪ್ಷನ್ 10 kg ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 49. ಮೂವಿಂಗ್ ಆನ್ ಟು ದ ಪ್ರಾಬ್ಲಮ್ ನಂಬರ್ 55. 50ನೇ ಪ್ರಶ್ನೆ ಸ್ನೇಹಿತರೆ. ಎ ಫ್ರಾಗ್ ಟ್ರೈಸ್ ಟು ಕಮ್ ಔಟ್ ಆಫ್ ಅ ಡ್ರೈಡ್ ವೆಲ್ 4.5 meter deep with slippery walls. Every time the frog jumps 30 centimeter, slides down 15 centimeter. What is the number of jumps required for the frog to come out of the well ಅಂತ ಕೇಳಿದೆ. ಸೊ ಈಗ ಒಂದು ಬಾವಿ ಇದೆ, ನೀರು ಬತ್ತಿರೋ ಅಂದರೆ ಖಾಲಿ ಬಾವಿ ಅಂತ, ನೀರಿಲ್ಲದ ಬಾವಿ. 4.5 meter ಇದೆ. 4.5 meter ಅಂದರೆ ಏನು? 4.5 meter ಅಂದರೆ 450 centimeters. ಈಗ ಅದನ್ನ ಅಲ್ಲಿಂದ ಒಂದು ಕಪ್ಪೆ ಮೇಲ್ಗಡೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ. ಅದು ಪ್ರತಿ ಟೈಮ್ ಏನು ಮಾಡುತ್ತೆ ಅಂದರೆ 30 centimeter ಹತ್ತೋದು, 15 centimeter ಜಾರೋದು. 30 centimeter ಹತ್ತೋದು ಇದೆಯಲ್ಲ, ಅದನ್ನು ಮೈನಸ್ ಮಾಡ್ಬೇಕು ಸ್ನೇಹಿತರೆ. ಫಸ್ಟ್ ಮೈನಸ್ ಮಾಡಿಬಿಟ್ರೆ ಎಲ್ಲಿ ಬಂದ್ಬಿಡ್ತೀವಿ? 420 ಬರ್ತೀವ? 420 ಬರ್ತೀವಿ. ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್, ಪ್ರತಿ ಸತಿ 30 centimeter ಹತ್ತೋದು, 15 centimeter ಜಾರೋದು. ಇದರರ್ಥ ಎಷ್ಟು ಹತ್ತಿದಾಗ ಆಯ್ತು? ಬರೀ 15 centimeter ಹತ್ತಿದಾಗ ಆಯ್ತಲ್ಲ ಪ್ರತಿ ಪ್ರಯತ್ನದಲ್ಲಿ. 15 centimeter ಹತ್ತಲು ಒಂದು ಪ್ರಯತ್ನ ಸಾಕು.
420 ಸೆಂಟಿಮೀಟರ್ ಹತ್ತಲು ಎಷ್ಟು ಪ್ರಯತ್ನಗಳು ಬೇಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 420 ಡಿವೈಡ್ ಬೈ 15 ಮಾಡಿ. 15 ಎಷ್ಟಲೇ? 15 2 30, 12 ಉಳಿತು, 120 ಆಯಿತು. 15 8 120. ಅದರ್ಥ 28 ಅಟೆಂಪ್ಟ್ಸ್ಗಳಲ್ಲಿ ಅದು ಎಷ್ಟು ಸೆಂಟಿಮೀಟರ್ ಹತ್ತುತ್ತದೆ? 420 ಸೆಂಟಿಮೀಟರ್ ಹತ್ತುತ್ತದೆ. ಈಗ 29ನೇ ಅಟೆಂಪ್ಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಅದೇನು ಮಾಡಬೇಕು? 30 ಸೆಂಟಿಮೀಟರ್ ಹತ್ತಬೇಕಲ್ಲ. 30 ಸೆಂಟಿಮೀಟರ್ ಹತ್ತಿ ಬಿಟ್ರೆ ಅಲ್ಲಿಗೆ 450 ಸೆಂಟಿಮೀಟರ್ ಕ್ಲಿಯರ್ ಮಾಡಿಬಿಡುತ್ತೆ. ಅದರ ಅರ್ಥ ಏನು ಅಂದರೆ 29ನೇ ಪ್ರಯತ್ನಕ್ಕೆ ಅದು ಮೇಲೆ ಬಂದ್ಬಿಡುತ್ತೆ. ನಂತರ ಜಾರುತ್ತದೆ, ಜಾರೋದು ಬರೋದೇ ಇಲ್ಲ, ಅಲ್ಲಿ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಇಸ್ ದಟ್ ಕ್ಲಿಯರ್? ಸೊ in its 29th attempt, it will come out of the well. This is about problem number 50. Next it is 58. 58ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. Problem number 58. ಐವತ್ತೆಂಟನೇ ಪ್ರಶ್ನೆ. ಎ ಬಾಟಲ್ ಕಂಟೈನ್ಸ್ 20 liters of liquid A. 4 liters of liquid A is taken out of it and replaced by same quantity of liquid B. Again 4 liters of the mixture is taken out and replaced by the same quantity of liquid B. What is the ratio of quantity of liquid A to that of liquid B in the final mixture ಅಂತ ಕೇಳಿದ್ದಾನೆ. ಸ್ನೇಹಿತರೆ, ಈ ಥರ ಇದ್ದಾಗ ಇದು ಯಾವ ಟೈಪ್ ಅಂತ ಹೇಳ್ತೀವಿ ನೋಡಿ. ಫಸ್ಟ್ ನಿಮ್ಮ ಹತ್ರ ಪ್ಯೂರ್ ಮಿಲ್ಕ್ ಇರುತ್ತದೆ, ಒಂದು 40 ಲೀಟರ್ ಪ್ಯೂರ್ ಮಿಲ್ಕ್ ಇದೆ. 10 ಲೀಟರ್ ಡ್ರಾ ಮಾಡ್ತೀರಾ, ಮತ್ತೆ 10 ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಇಡ್ತೀರಾ, ಮತ್ತೆ 10 ಲೀಟರ್ ಡ್ರಾ ಮಾಡ್ತೀರಾ, ಮತ್ತೆ 10 ಲೀಟರ್ ನೀರನ್ನು ಮಿಕ್ಸ್ ಮಾಡ್ತೀರಾ. ಹಾಗಾದರೆ ಅಂತ್ಯದಲ್ಲಿ ಆ ಪಾತ್ರೆಯಲ್ಲಿ ಎಷ್ಟು ಲೀಟರ್ ಹಾಲಿದೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಆ ಟೈಪ್ ಇದು. ಅದನ್ನೇ ಒಂಚೂರು ಈ ರೇಷಿಯೋ ಜೊತೆ ಮಿಕ್ಸ್ ಮಾಡಿ ಕೊಡಲಾಗಿದೆ. ಸೊ ಅದಕ್ಕೆ ಒಂದು ಟ್ರಿಕ್ ಇದೆ ಸ್ನೇಹಿತರೆ, ಅದು ಏನು ಅನ್ನೋದು ಹೇಳ್ತೀನಿ ನೋಡಿ. ಫಸ್ಟ್ ಟೋಟಲ್ ಏನಿರುತ್ತೋ ಅದನ್ನು ಬರೀಬೇಕು ಸ್ನೇಹಿತರೆ. ಟೋಟಲ್ ಏನಿದೆ 20 ಇದೆಯಲ್ಲ, ಫಸ್ಟ್ ಅದನ್ನು ಬರೆದ್ಬಿಡಿ. ಟೋಟಲ್ ಫಸ್ಟ್ ಬರೀಬೇಕು. ಒಂದು ಫುಲ್ ಪಾತ್ರೆಯಿಂದ ಡ್ರಾ ಮಾಡ್ತಾ ಇದೀವಿ. ಡ್ರಾ ಮಾಡೋದಂದ್ರೆ ವಾಪಸ್ ಇದು ಹೊರತೆಗೆ ಅಂದ್ರೆ ಮೈನಸ್ ಮಾಡೋದಂತ. ಎಷ್ಟು ಲೀಟರ್ ಡ್ರಾ ಮಾಡ್ತಾ ಇದೀವಿ? 4 ಲೀಟರ್ ಫ್ರಾಮ್ ದ ಟೋಟಲ್ ಅವೈಲೇಬಲ್ 20 ಲೀಟರ್. ಅಂಡ್ ದಿಸ್ ಈಸ್ ಬೀಯಿಂಗ್ ರಿಪೀಟೆಡ್ ಟ್ವೈಸ್. 2 ಸತಿ ಅದೇ ಕೆಲಸ ಮಾಡಿದೆ ನೋಡಿ. ಪ್ರತಿ ಸತಿ 4 ಲೀಟರ್ ಹೊರ ತೆಗೆಯೋದು. ಪ್ರತಿ ಸತಿ 4 ಲೀಟರ್ ಹೊರ ತೆಗೆಯಲು ಹೋದಾಗ ಅದು 20 ಲೀಟರ್ ಅಂದ್ರೆ ಹೊರ ತೆಗಿಬೇಕು. ಸೊ ಹಿ ಈಸ್ ಡ್ರಾಯಿಂಗ್ ಅಂದ್ರೆ ಮೈನಸ್. ಹಿ ಈಸ್ ಡ್ರಾಯಿಂಗ್ 4 ಲೀಟರ್ ಔಟ್ ಆಫ್ 20 ಲೀಟರ್ ಎವ್ರಿ ಟೈಮ್. ಅಂಡ್ ದಿಸ್ ಪ್ರಾಸೆಸ್ ಇಸ್ ಬೀಯಿಂಗ್ ಡನ್ ಈಸ್ ರಿಪೀಟೆಡ್ ಟ್ವೈಸ್. ಅವ್ನು 3 ಸತಿ ಇದೇ ಕೆಲಸ ಮಾಡಿ ಇಲ್ಲಿ 3 ಬರೀ. ಇದು ನಮಗೆ ಏನು ಕೊಡುತ್ತದೆ? ಇದು ನಮಗೆ ಸ್ಟಾರ್ಟಿಂಗ್ ಏನಿರುತ್ತಲ್ಲ ಆ ಲಿಕ್ವಿಡ್ ಎಷ್ಟಿದೆ ಅನ್ನೋದನ್ನು ಕೊಡುತ್ತೆ. ಸ್ಟಾರ್ಟಿಂಗ್ ಏನಿತ್ತು ಲಿಕ್ವಿಡ್ ಅಲ್ಲಿ ಎ ಇತ್ತಲ್ಲ, ಅದು ಅಂತ್ಯದಲ್ಲಿ ಎ ಎಷ್ಟು ಇರುತ್ತದೆ ಅನ್ನೋದನ್ನ ಹೇಳುತ್ತದೆ. ಸರಿನಾ? ಸೊ ಈಗ ಇದನ್ನು ಸಾಲ್ವ್ ಮಾಡೋಣ ಸ್ನೇಹಿತರೆ. 20 ಹಾಗೆ ಇರಲಿ. 1 ಮೈನಸ್ 1 ಪ್ಲಸ್ ಬಂದಾಗ ಒಂದು ಟ್ರಿಕ್ ಹೇಳ್ತೀನಿ. ಟ್ರಿಕ್ ಏನು? 1 ಪ್ಲಸ್ ಇದ್ದಾಗೂ ಆಯ್ತು, 1 ಮೈನಸ್ ಇದ್ದಾಗೂ ಆಯ್ತು. ಟ್ರಿಕ್ ಯೂಸ್ ಮಾಡ್ಬೋದು. ಟ್ರಿಕ್ ಏನು ಅಂದ್ರೆ ಕೆಳಗಡೆ ಇರೋದು ಆಸ್ ಇಟ್ ಈಸ್ 20 ಮೈನಸ್ 4 16, ಮೇಲೆ ಸ್ಕ್ವೇರ್ ಹಾಗೆ ಇರಲಿ. 20 ಆಸ್ ಇಟ್ ಈಸ್ 16/20 16/20 2 ಸತಿ. ಒಳಗಡೆ ಇರೋದನ್ನ 2 ಸತಿ ಮಲ್ಟಿಪ್ಲೈ ಮಾಡಬೇಕು ಸ್ನೇಹಿತರೆ. 20 ಕೈ ಬಿಡ್ಬೋದು. 4 4 4 5 16 4 64, ಕೆಳಗಡೆ 5. ಕ್ಯಾನ್ಸಲ್ ಮಾಡೋದು ಕಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಡಬಲ್ ಮಾಡ್ಬೇಕು. 64 ಡಬಲ್ 128, 5 ಡಬಲ್ 10. ಅದರ ಅರ್ಥ 12.8 ಆಗುತ್ತೆ ನೋಡಿ ಸ್ನೇಹಿತರೆ. ಇದರ ಅರ್ಥ ಏನು ಅಂದ್ರೆ ಅಂತ್ಯದಲ್ಲಿ ಎ ಲಿಕ್ವಿಡ್ ಅನ್ನೋದು ಆ ಒಂದು ಪಾತ್ರೆಯಲ್ಲಿ ಎಷ್ಟು ಲೀಟರ್ ಇರುತ್ತದೆ? 12.8. ದಟ್ ಈಸ್ ದ ಮೀನಿಂಗ್. ಎ ಲಿಕ್ವಿಡ್ ಎ ಅಂತ್ಯದಲ್ಲಿ ಎಷ್ಟಿರುತ್ತದೆ ಸ್ನೇಹಿತರೆ? 12.8. ಅದರ ಅರ್ಥ ಉಳಿದಿದೆಲ್ಲ ಬಿ ಇರಲೇಬೇಕಲ್ಲ. ಅಲ್ಲಿ ಇರೋದೇ 20 ಲೀಟರ್. ಸ್ಟಾರ್ಟಿಂಗ್ 20 ಲೀಟರ್ ಇರುತ್ತೆ, ಕೊನೆಗೂ 20 ಲೀಟರ್ ಇರುತ್ತೆ. ದ ಟೋಟಲ್ ವಿಲ್ ನೆವರ್ ಚೇಂಜ್. ಯಾಕೆ? ನಾವು ಎಷ್ಟು ಡ್ರಾ ಮಾಡ್ತೀವೋ ಅಷ್ಟೇ ಸೇರಿಸ್ತಾ ಇದೀವಿ. ಪ್ರತಿ ಸತಿ 4 ಲೀಟರ್ ಡ್ರಾ ಮಾಡ್ತೀವಿ, ಪ್ರತಿ ಸತಿ 4 ಲೀಟರ್ ಮಿಕ್ಸ್ ಮಾಡ್ತೀವಿ. ಅದರ ಅರ್ಥ ಏನು ಅಂದ್ರೆ ಇನ್ ದ ಎಂಡ್ ಆಲ್ಸೋ ವಿ ವಿಲ್ ಗೆಟ್
we will have 20 liter mixture. Okay, ಸೊ 12.8 ಅನ್ನೋದು ಎ ಲಿಕ್ವಿಡ್ ಎ ಆದ್ರೆ ಉಳಿದಿದ್ದೆಲ್ಲ ಏನಿರಲೇಬೇಕು, ಬಿ ಇರಲೇಬೇಕು. ಅದರ ಅರ್ಥ ಉಳಿದಿದ್ದು ಅಂದ್ರೆ ಎಷ್ಟು, 7.2. ಸರಿನಾ? ಈಗ ಇಲ್ಲೂ ಪಾಯಿಂಟ್ ಆದ ನಂತರ ಒಂದು ಸ್ಥಾನ, ಅಲ್ಲೂ ಪಾಯಿಂಟ್ ಆದ ನಂತರ ಒಂದು ಸ್ಥಾನ ಅಂದ್ರೆ ಪಾಯಿಂಟ್ ಮರೆತು ಬಿಡಿ. ಆಗ ಈ ತರ ಆಗುತ್ತದೆ. ಈಗ ಯಾವ್ದಂದ್ರೆ ಕ್ಯಾನ್ಸಲ್ ಮಾಡೋಣ, 8ರಿಂದ ಕ್ಯಾನ್ಸಲ್ ಮಾಡೋಣ. 8 9 72, 8 1 8, 4 ಉಳಿತು 48 ಆಯ್ತು, 8 6 48. ಸೊ ದ ಫೈನಲ್ ಆನ್ಸರ್ ಇಸ್ 16:9. ಅದರ ಅರ್ಥ ಅಂತ್ಯದಲ್ಲಿ ಲಿಕ್ವಿಡ್ ಎ ಮತ್ತು ಲಿಕ್ವಿಡ್ ಬಿ ಇವುಗಳು ಯಾವ ಅನುಪಾತದಲ್ಲಿರುತ್ತವೆ, 16:9, 16:9. ಸೊ 16:9 ಇದೆ ನೋಡಿ. ಥರ್ಡ್ ಆಪ್ಷನ್ 16:9, that is the correct answer. So final answer is third option 16:9. So this is about 58th 59th ನೋಡೋಣ. 59ನೇ ಪ್ರಶ್ನೆ. Moving on to the next one, 59th one. 59ನೇ ಪ್ರಶ್ನೆ. The average score of a batsman after his 50th innings was 46.4. Okay. After 60th innings, his average score increases by 2.6. What was his average score in the last 10 innings ಅಂತ ಕೇಳಿದಾನೆ. ಈಗ ಫಿಫ್ಟಿಯತ್ ಇನ್ನಿಂಗ್ಸ್ ಅಂದ್ರೆ ಕೆಳಗಡೆ 50, ಮೇಲ್ಗಡೆ ಟೋಟಲ್ ಸ್ಕೋರ್ ಈಸ್ ಈಕ್ವಲ್ ಟು 46.4. ಇದು ಯಾವಾಗ, 50 ಇನ್ನಿಂಗ್ಸ್ಗಳ ನಂತರ. ಆಫ್ಟರ್ 60th ಇನ್ನಿಂಗ್ಸ್ ಅಂದ್ರೆ ಕೆಳಗಡೆ 60, ಗಳಿಸಿದ ರನ್ಗಳು ಮೇಲೆ. ಆಗ ಎವರೇಜ್ ನಲ್ಲಿ ಎಷ್ಟು ಜಾಸ್ತಿ ಆಗುತ್ತದೆ ಅಂತ ಕೊಟ್ಟಿರೋದು ಸ್ನೇಹಿತರೆ, 2.6. 2.6 ಅಂದ್ರೆ 48 49 ಆಗ್ಬಿಡುತ್ತಲ್ಲ. ಸರಿನಾ? 46 48 49 ಆಗ್ಬಿಡುತ್ತೆ. ಈಗ ಟೋಟಲ್ ಸ್ಕೋರ್ ಏನಾಗಿದೆ ನೋಡಿ, 50 ಇನ್ನಿಂಗ್ಸ್ಗಳ ನಂತರ ಟೋಟಲ್ ಸ್ಕೋರ್ ಆಫ್ಟರ್ 50 innings ಟೋಟಲ್ ಸ್ಕೋರ್ ಅಂದ್ರೆ ಯಾವ ತರ ಮಾಡ್ತೀರಾ, 46.4 ಇಂಟು 50 ಈ ತರ ಮಾಡಿ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತದೆ, ಎರಡು ಹೆಂಗ್ ಮಲ್ಟಿಪ್ಲೈ ಮಾಡ್ತೀರಾ, ಎರಡು ಹೇಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಇದು 46.4 ಇದೆಯಲ್ಲ, ಅದನ್ನ 50 ಅಂತ ತಿಳಿದ್ಬಿಡೋಣ. ಫಾರ್ ಟೈಮ್ ಬಿಂಗ್ ಏನಂತ ತಿಳ್ಕೊಂಡ್ಬಿಡೋಣ, 50 ಅಂತ ತಿಳ್ಕೊಂಡ್ಬಿಡೋಣ. ಅದು 50 ಆಯ್ತು, ಇದು 50 ಆಯ್ತಲ್ಲ, 5 5 25, 25 100 ಆಯ್ತಾ. ಅದರ ಅರ್ಥ ಏನು ಅಂದ್ರೆ 2500ಗಿಂತ ಒಂಚೂರು ಕಡಿಮೆ ಬರಬೇಕು. ಯಾಕೆ ಅಂದ್ರೆ ಇದು 50 ಪೂರ ಇಲ್ಲ, ಸರಿನಾ? 2500ಗಿಂತ ಕಡಿಮೆ ಇರಬೇಕು. ದಟ್ ಇಸ್ ಒನ್ ಥಿಂಗ್. ಈ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇದು ಪಾಯಿಂಟ್ ಎಲ್ಲ ಮರ್ತು ಬಿಡಿ, 464 ಆಯ್ತಾ. ಪಾಯಿಂಟ್ ಎಲ್ಲ ಮರ್ತು ಬಿಟ್ರೆ 464 ಆಯ್ತು, 464 ಆಯ್ತು. ಇಂಟು 50 ಅಂದ್ರೆ ಸ್ನೇಹಿತರೆ ಅರ್ಧ ಅಂತ. ಇಂಟು 25 ಅಂತ ಎಲ್ಲಾದ್ರೂ ಬಂದ್ರೆ ಕಾಲ್ ಭಾಗ ಮಾಡಿ. ಇಂಟು 50 ಅಂದ್ರೆ ಅರ್ಧ. ಇದ್ರ ಅರ್ಧ ಎಷ್ಟು, 232. ಇಲ್ಲಿ ಬರೀತಿ ನೋಡಿ, 232. ಮತ್ತೇನಾಗಬೇಕು, 2500ಗಿಂತ ಕಡಿಮೆನೂ ಆಗ್ಬೇಕು. 2500ಗಿಂತ ಕಡಿಮೆ ಆಗ್ಬೇಕು ಅಂದ್ರೆ ಏನಾಗಬೇಕು, 2320 ಈ ತರ ಬರ್ಬಿಡ್ಬೇಕು. ದಿಸ್ ಇಸ್ ಹೌ ವಿ ಕ್ಯಾನ್ ಕ್ವಿಕ್ಲಿ ಮಲ್ಟಿಪ್ಲೈ ದೀಸ್ ಟು ನಂಬರ್ಸ್. ಈಗ ಆಫ್ಟರ್ 60 innings ನೋಡೋಣ. ಆಫ್ಟರ್ 60 innings ಅಂದ್ರೆ 60 ಇಂಟು 49 ಆಗುತ್ತೆ ಸ್ನೇಹಿತರೆ. 0 ಹಾಗೆ ಇರಲಿ. 6 9 54, 6 4 24, 5 29. ಇದು 60 ಇನ್ನಿಂಗ್ಸ್ಗಳ ನಂತರ, ಇದು 50 ಇನ್ನಿಂಗ್ಸ್ಗಳ ನಂತರ. ಇವುಗಳ ಮಧ್ಯೆ ಇರೋ ವ್ಯತ್ಯಾಸ ಎಲ್ಲಿ, ಆ ಮಧ್ಯಕ್ಕೆ 10 ಇನ್ನಿಂಗ್ಸ್ಗಳು, ಮಧ್ಯಕ್ಕಿರೋ 10 ಇನ್ನಿಂಗ್ಸ್ಗಳಲ್ಲಿ ಎಷ್ಟು ಸ್ಕೋರ್ ಮಾಡಿದ ಅಂತ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ಇದು ಮೈನಸ್ ಮಾಡಿ, ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಸ್ನೇಹಿತರೆ. 40ರಲ್ಲಿ 20 ಹೋದ್ರೆ 20, ನಂತರ 9ರಲ್ಲಿ 3 ಹೋದ್ರೆ 6, 2ರಲ್ಲಿ 2 ಹೋದ್ರೆ 0. ಸೊ ಇವೆರಡರ ಮಧ್ಯೆ ಇರೋ 620 ಇದು ಏನು ಅಂದ್ರೆ
ಆ ಮಧ್ಯಕ್ಕೆ 10 ಇನ್ನಿಂಗ್ಸ್ಗಳಲ್ಲಿ ಸ್ಕೋರ್ ಮಾಡಿರೋ ಸ್ಕೋರ್ ಮಾಡಿರೋ ರನ್ಗಳಿವು 620. ಅದನ್ನೇ ಕೇಳ್ತಾ ಇರೋದು ಅವನು, ವಾಟ್ ವಾಸ್ ಹಿಸ್ ಎವರೇಜ್ ಸ್ಕೋರ್ ಅಂತ ಕೇಳಿದಾನೆ. ಎವರೇಜ್ ಅಂದ್ರೆ ಏನು? ಡಿವೈಡ್ ಬೈ ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟಿದೆ? 10 ಇದೆ. 0 ಕೈ ಬಿಟ್ಬಿಡಿ, that will give you the final answer. So third option 62 is the correct answer. Third option 62 is the final answer. This is about problem number 59. So thank you for watching this video.